ಈಗ ಗ್ಯಾರಂಟಿ ಯೋಜನೆ ವಿಧಾನಸಭಾ ಚುನಾವಣೆಯಲ್ಲಿ ಇವರ ಮ್ಯಾನಿಫೆಸ್ಟೋ, ಯಾರ್ದು? ಕಾಂಗ್ರೆಸ್ ಅವ್ರದ್ದು ಮ್ಯಾನಿಫೆಸ್ಟೋ. ಗೆಲ್ಲಿಸಿದ್ರು ಜನ, 5 ವರ್ಷ ಕೊಡ್ಬೇಕು ತಾನೆ. ಈಗ ಅದರಲ್ಲೇ ಲೋಕಸಭಾ ಚುನಾವಣೆ ಲಾಭಕ್ಕೆ ಬರಬೇಕಂತೆ. ಅದು ಹೆಂಗಾಗತ್ತೆ? ಎಂ ಲಕ್ಷ್ಮಣ್ ಹೇಳ್ತಿರೋದೇನು ಅಂತಂದರೆ, ನೋಡಿ ಏನು ಸ್ಟ್ಯಾಟಿಸ್ಟಿಕ್ ನೇಚರ್, ಇಷ್ಟೆಲ್ಲ ಕೊಟ್ಟಿದ್ದೀವಿ ಗೆಲ್ಲಿಸಿಲ್ಲ, ಹಾಗಾಗಿ ನಿಲ್ಲಿಸೋದು ಒಳ್ಳೆಯದು. ಬಾಲಕೃಷ್ಣ ಹೇಳ್ತಾರೆ, ಇಷ್ಟೆಲ್ಲ ಕೊಟ್ಟಿದ್ದೀವಿ ಗೆಲ್ಲಿಸಿಲ್ಲ, ನಿಲ್ಲಿಸೋದು ಒಳ್ಳೆಯದು. ಅವ್ರಿಗೊಂದು ಪ್ರಶ್ನೆ ಕೇಳೋಕ್ಕೆ ಇಷ್ಟಪಡ್ತೀನಿ, ಎಂ ಲಕ್ಷ್ಮಣ್ ಮತ್ತು ಬಾಲಕೃಷ್ಣ ಅವರಿಗೆ. ಈ ಗ್ಯಾರಂಟಿ ಯೋಜನೆಗಳಿಂದ ತಾನೇ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ದು ಅಲ್ವಾ? ಬಾಲಕೃಷ್ಣ ಅವರೇ, ಗ್ಯಾರಂಟಿ ಯೋಜನೆಯಿಂದ ತಾನೇ ನೀವು ಗೆದ್ದಿದ್ದು. ಗ್ಯಾರಂಟಿ ಯೋಜನೆ ಬೇಡ ಅಂತಂದರೆ ನೀವು ಕೂಡ ಯಾಕೆ? ನೀವು ಕೂಡ ಬೇಡ, ಕರೆಕ್ಟ್ ಅಲ್ವಾ? ಈಗ ಗ್ಯಾರಂಟಿ ಯೋಜನೆ ಬೇಡ, ಗ್ಯಾರಂಟಿ ಯೋಜನೆ ಹೇಳಿ ನೀವು ಅಧಿಕಾರಕ್ಕೆ ಬಂದಿದ್ದು, ಮತ್ತು ನೀವು ಬೇಡ ಅಂತ ಜನ ಕೇಳಿದರೆ ಆ ಲಾಜಿಕ್ ಯಾಕಿಲ್ಲ? ನೀವು ಎಮ್ ಎಲ್ ಎ ಆಗಿರಬೇಕಂತೆ, ಗ್ಯಾರಂಟಿ ಯೋಜನೆ ಬೇಡ ಅಂತೆ. ಆದರೆ ನೀವು ಗೆದ್ದಿದ್ದು ಅದೇ ಗ್ಯಾರಂಟಿ ಯೋಜನೆಯ ಲಾಭದಿಂದ. ಗ್ಯಾರಂಟಿ ಯೋಜನೆ ಕೊಡ್ತೀವಿ ಅಂತ ಹೇಳಿದ ಕಾರಣಕ್ಕಾಗಿ ನೀವು ಗೆದ್ದಿರಿ. ಆಗ ನೀವೇನು ಮಾಡಬೇಕು? ನೋಡ್ರಪ್ಪ, ಗ್ಯಾರಂಟಿ ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ, ನಾವು ರಾಜೀನಾಮೆ ಕೊಡ್ತಾ ಇದ್ದೀವಿ, ನಾವು ಏನೋ ಚುನಾವಣೆಗೆ ಹೋಗ್ತಾ ಇದ್ದೀವಿ ಮಾಡಿ. ಆ ಧೈರ್ಯ ಇಲ್ಲ. ಬಟ್ ಸಿ ಎಂ ಒಳ್ಳೆ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಕಾಂಗ್ರೆಸ್ ಹತಾಶರಾಗಿಬಿಡ್ತೀರಿ ನೀವು ಹಿಂಗೆ ಹೇಳಿದರೆ. 136 ಕೊಟ್ಟಿದ್ದಾರೆ. ಆಮೇಲೆ ನಿಮಗೆ ಎಂ ಪಿ ಸೀಟೇನು ಕಡಿಮೆ ಅಲ್ಲ, 9. ಯಾರು ಕಡಿಮೆ ಅಂದರು? 9 ಸೀಟ್ ಬಂದಿದೆ ರೀ. ಕಳೆದ ಬಾರಿ ಬಿ ಜೆ ಪಿ 25 ಬಂದಿತ್ತು, ನೀವು ಒಂದಿದ್ದದ್ದು 9 ಬಂದಿದೆ. ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಆಗದೇ ಇದ್ದರೆ 15 ಬರ್ತಿದ್ರೇನು? ಅದು ನಿಮ್ಮ ಹಣೆ ಬರ, ಏನು ಮಾಡೋದು? ಆದರೆ ಒಂದು ಭಾಳ ಕಡಿವಾಣ ಹಾಕ್ಬೇಕು. ಈ ಥರ ಮುಖ್ಯಮಂತ್ರಿಗಳು ಒಂದು ಮಾತು ಹೇಳಬೇಕು, ಅಥವಾ ಡಿ ಸಿ ಎಮ್ ಒಂದು ಮಾತು ಹೇಳಬೇಕು. ಯಾರಾದ್ರೂ ಎಮ್ ಎಲ್ ಎಗಳು ಬಂದು, ಸರ್ ಇದು ನಿಲ್ಲಿಸಿ ಅಂತಂದರೆ, ಗ್ಯಾರಂಟಿ ಯೋಜನೆ ನಿಲ್ಲಿಸಿ ಅಂತಂದರೆ, ನೀನು ಕೂಡ ಗ್ಯಾರಂಟಿ ಯೋಜನೆಯಿಂದ ಗೆದ್ದಿದ್ದಪ್ಪ, ನೀನು ಫಸ್ಟ್ ರಾಜೀನಾಮೆ ಕೊಡು ಅಂತ ಹೇಳಬೇಕು. ಜನಗಳಿಗೆ ಬೇಡ ಅಂದರೆ ನೀನು ಜನಗಳಿಗೆ ಬೇಡ ಅಲ್ವಾ? ದೂದ್ ಕದೂದ್ ಪಾನಿ ಕ ಪಾನಿ. ಓಕೆ, ಇನ್ನು ಶೀಘ್ರದಲ್ಲೇ KSRTC ಬಸ್ ಟಿಕೆಟ್ ದರ ಹೆಚ್ಚಾಗುವ ಸಾಧ್ಯತೆ ಇದೆಯಂತೆ. ಡೀಸೆಲ್ ಮತ್ತು ಇತರ ಬಿಡಿ ಭಾಗಗಳ ಬೆಲೆ ಏರಿಕೆಯಾಗಿದೆ, ಜೊತೆಗೆ ನೌಕರರ ವೇತನವೂ ಹೆಚ್ಚಾಗಿದೆ. ಹೀಗಾಗಿ ಬಸ್ಗಳ ನಿರ್ವಹಣಾ ವೆಚ್ಚ ಹೆಚ್ಚಾಗಿದೆ. ರಾಜ್ಯ ಸಾರಿಗೆ ನಿಗಮದ ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತವಾಗಿ ಪ್ರಯಾಣಿಸಲು ಅವಕಾಶ ನೀಡಿದ ಬಳಿಕ ರಾಜ್ಯ ಸರ್ಕಾರ ಯಾವುದೇ ವಿಶೇಷ ಅನುದಾನ ನೀಡಿಲ್ಲ. ಆದ್ದರಿಂದ ಬಸ್ ಟಿಕೆಟ್ ದರ ಹೆಚ್ಚಿಸುವ ಸಾಧ್ಯತೆ ಇದೆ. ಬಸ್ ಟಿಕೆಟ್ ದರ ಜಾಸ್ತಿ ಮಾಡಿದರೆ ಗಂಡಸರು ಡಮಾರ್, ಹೆಣ್ಮಕ್ಳಿಗೆ ಫ್ರೀ. ಇಂಥ ಒಂದು ಆಲೋಚನೆ ಇದೆಯಂತೆ. ಸಾರಿಗೆ ಸಚಿವರು ಏನು ಹೇಳ್ತಾರೆ ನೋಡೋಣ. ರಾಮಲಿಂಗಾರೆಡ್ಡಿ. ಇನ್ನು ಬಸ್ ಟಿಕೆಟ್ ದರ ಏರಿಕೆ, ಟಿಕೆಟ್ ರೇಟ್ ಹೆಚ್ಚಳಕ್ಕೆ ಸರ್ಕಾರಕ್ಕೆ KSRTC ಪ್ರಸ್ತಾವನೆ ಸಲ್ಲಿಸಿದೆ. ಅಂದರೆ 2020ರಲ್ಲಿ ಕೊನೆಯ ಬಾರಿ ಟಿಕೆಟ್ ದರ ಹೆಚ್ಚಿಸಲಾಗಿತ್ತು. ಆಗ ಡೀಸೆಲ್ ಬೆಲೆ ಲೀಟ್ರಿಗೆ 61, ಈಗ 90 ರೂಪಾಯಿ ಆಗಿದೆ. ಟಿಕೆಟ್ ದರವನ್ನು 25ರಿಂದ 30ರಷ್ಟು ಏರಿಸಲು ಪ್ರಸ್ತಾಪ. ಅಂದರೆ 10 ರೂಪಾಯಿ ಇದ್ದರೆ 13 ರೂಪಾಯಿ, 100 ರೂಪಾಯಿ ಇದ್ದರೆ 130 ರೂಪಾಯಿ. ಸರ್ಕಾರ 10ರಿಂದ 30 ಬೆಲೆ ಅಂದರೆ 30% ಕೇಳ್ತಾ ಇದ್ದಾರೆ ಅವರು. 30% ಅಂದರೆ ಅದೇ 100 ರೂಪಾಯಿ ಇದ್ದರೆ 130 ರೂಪಾಯಿ, 10 ರೂಪಾಯಿ ಇದ್ದರೆ 13 ರೂಪಾಯಿ. ಅಂದರೆ ಸರ್ಕಾರ 10ರಿಂದ 15 ರೂಪಾಯಿ, 15% ಬೆಲೆ ಅಂದರೆ 10 ರೂಪಾಯಿ ಇದ್ದರೆ 11 ರೂಪಾಯಿ, 100 ರೂಪಾಯಿ ಇದ್ದರೆ 110ರಿಂದ 115 ರೂಪಾಯಿ, ಅರ್ಧಕ್ಕರ್ಧ ಒಪ್ಪಬಹುದು ಅಂತ ಕೇಳಿ ಬರ್ತಾ ಇದೆ. ಆ್ಯಂಡ್ ಇನ್ನು ಕಸ ಕ್ಲೀನ್ ಮಾಡ್ಕೊಂಡು ಹೋಗ್ತಾರಲ್ಲ, ಅವರಿಗೆ ನೀವು ದುಡ್ಡು ಕೊಡಬೇಕಂತ. ಇನ್ನು ಮುಂದೆ ಗೊತ್ತಿಲ್ಲ ಹೆಂಗಾಗತ್ತೆ ಅಂತ. 100 ಕೊಡಿ ಕಸ ಎಸಿ ಅಂತ. ಶೀಘ್ರವೇ ಕಸ ಎಸೆಯೋದಕ್ಕೂ ಕಾಸು ಕೊಡಬೇಕು. ಮನೆಗಳ ಕಸ ಸಂಗ್ರಹಕ್ಕೆ ಪ್ರತಿ ತಿಂಗಳು 100 ರೂಪಾಯಿ ಕೊಡಬೇಕು. ತ್ಯಾಜ್ಯ ನಿರ್ವಹಣಾ ಕಂಪನಿಯಿಂದ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಸರ್ಕಾರ ಒಪ್ಪಿದರೆ 100 ಕೊಡುವುದು ಅನಿವಾರ್ಯ. ಆಸ್ತಿ ತೆರಿಗೆಯೊಂದಿಗೆ ಶುಲ್ಕ ಸಂಗ್ರಹಕ್ಕೆ ತೀರ್ಮಾನ. ಬಹುಶಃ ಇದು ಇವತ್ತಲ್ಲ ನಾಳೆ ಬಂದೇ ಬರುತ್ತೆ, ನೆನಪಿಟ್ಕೊಳ್ಳಿ. ಪ್ರತಿ ಮನೆಯಿಂದ 100 ರೂಪಾಯಿ ಕಲೆಕ್ಟ್ ಮಾಡೋದು ಇದೆಯಲ್ಲ, ಇವತ್ತಲ್ಲ ನಾಳೆ ಬಂದೇ ಬರುತ್ತೆ. ಇನ್ನು ಮೋಟಾರು ವಾಹನ ತೆರಿಗೆ ಶೇಕಡ 7% ಹೆಚ್ಚಳ. ಈಗೇನಾದ್ರು ದುಡ್ಡು ಬರ್ತಾ ಇದ್ದರೆ ಮೋಟಾರು ವಾಹನ ತೆರಿಗೆಯಿಂದಲೇ ಬರ್ತಾ ಇರೋದು. ಇನ್ನು ಅಬಕಾರಿ ಸುಂಕ, ಅಬಕಾರಿ ಸುಂಕವನ್ನು ಶೇಕಡ 20ರಷ್ಟು ಹೆಚ್ಚಿಸಿದೆ ಸಿದ್ದು ಸರ್ಕಾರ. ಬಜೆಟ್ನಲ್ಲಿ ಅಬಕಾರಿ ಸುಂಕ ಹೆಚ್ಚು ಮಾಡಿದ್ದ ಕಾಂಗ್ರೆಸ್, ಬಜೆಟ್ಗೂ ಮುನ್ನ ಒಮ್ಮೆ ದರ ಹೆಚ್ಚು ಮಾಡಿದ್ದ ಸರ್ಕಾರ ಈಗ ಮತ್ತೆ ಬಿಯರ್ ದರ ಏರಿಸೋ ಸಾಧ್ಯತೆ ಇದೆ. ಆನಂತರ ನೋಂದಣಿ ಮುದ್ರಾಂಕ ಶುಲ್ಕ ಶೇಕಡ 16ರಷ್ಟು ಹೆಚ್ಚಳ. ಆ ಮೂಲಕ 26,000 ಕೋಟಿ ರೂಪಾಯಿ ಸಂಗ್ರಹ ಗುರಿ ಹೊಂದಿದೆ ಸರ್ಕಾರ. ಆ ಮೂಲಕ ದುಡ್ಡು ತರಿಸೋದು. ಇನ್ನು ಇತರ ತೆರಿಗೆಗಳನ್ನು ಶೇಕಡ 1ರಷ್ಟು ಏರಿಸಿದೆ ಸಿದ್ದು ಸರ್ಕಾರ. ಇತರ ತೆರಿಗೆಗಳಿಂದಲೇ 2,368 ಕೋಟಿ ರೂಪಾಯಿ ಸಂಗ್ರಹ ಗುರಿ ಹೊಂದಲಾಗಿದೆ.